ಕನ್ನಡದ ಸ್ಟಾರ್ ನಾಯಕ ನಟನ ಈಗ ಅಂತ್ಯ ಆಗಿದೆ ಅಂತ ಹೇಳ್ಬೋದು. ಅದು ಕೂಡ ತುಂಬನೇ ಭೀಕರವಾಗಿ ಅಂತ್ಯ ಆಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ. ಹಾಗಾದರೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರುಗಳನ್ನು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದ ಯುವ ನಾಯಕ ನಟ ಕೇವಲ 28ರ ವಯಸ್ಸಿಗೆ ಅದು ಮೈದಾನದಿಂದ ಕೂಡ ಅಂತ್ಯಗೊಳಗಾಗಿದ್ದಾನೆ. ಅವನು ಬೇರೆ ಯಾರಲ್ಲ, ಸತೀಶ್ ವಜ್ರಾ ಅಂತಿದ್ದಾಗನೇ ಲಗೋರಿ ಸಿನಿಮಾದಲ್ಲಿ ಅಭಿನಯ ಮಾಡಿದ ನೆನಪು ಬರುತ್ತೆ. ಇದಾದ ನಂತರ ಇನ್ನೊಂದು ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಬೇಕು ಅಂತ ಒಳ್ಳೆ ಕನಸುಗಳನ್ನು ಹೊತ್ಕೊಂಡಿದ್ದಂಥ ಇವರು ಆಲ್ಬಮ್ ಸಾಂಗ್ಗಳನ್ನು ಕೂಡ ಮಾಡಿದರು. ಸತೀಶ್ ವಜ್ರಾ ಅವರು ಸೋನು ಶ್ರೀನಿವಾಸ್ ಗೌಡ ಜೊತೆ ನಾಯಕಿಯ ಆದಾಗ ಈ ಸಿನಿಮಾವನ್ನು ಕೂಡ ಮಾಡಿದರು, ಲಗೋರಿ ಎಂಬ ಸಿನಿಮಾವನ್ನು. ಇದು ಅದ್ಭುತವಾದ ನಟ ತನ್ನ ಪತ್ನಿಯನ್ನು ಕೂಡ ಕಳೆದುಕೊಂಡಿದ್ದ. ಸದ್ಯ ಬಾಮೈದ ಅಂದರೆ ಪತ್ನಿಯ ತಮ್ಮ ಇವನೇ ನನ್ನ ಅಕ್ಕನನ್ನು ಮುಗಿಸಿದ್ದಾನೆ ಅಂತ ಹೇಳಿ ಯೋಚನೆ ಮಾಡಿದಂಥ ಈತ ಸದ್ಯ ಮನೆಗೆ ನುಗ್ಗಿ ಒಬ್ಬನೇ ಇದ್ದಂಥ ಸಮಯದಲ್ಲಿ ಚಾಕುವಿನಿಂದ ಈತನ ಅಂತ್ಯವನ್ನು ಕೂಡ ಮಾಡಿದ್ದಾನೆ. ಸದ್ಯ ಈಗ ಆತನೇ ಹೋಗಿ ಪೊಲೀಸರಿಗೆ ಕೂಡ ಸರೆಂಡರ್ ಕೂಡ ಆಗಿದ್ದಾನೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸತೀಶ್ ವಜ್ರಾ ಅಂತ್ಯನೂ ಕೂಡ ಆಗಿ ಹೋಗಿದೆ. ನಿಜಕ್ಕೂ ಕೂಡ ಸತೀಶ್ ವಜ್ರಾ ಅಂತ್ಯ ತುಂಬಾ ಭಯಾನಕವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಚಿತ್ರರಂಗದ ಬೆಳಿಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಂಥ ನಟನ ಅಂತ್ಯ ಈ ರೀತಿಯಾಗಿರೋದು